ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಇಂದು ಸಿಲಿಕಾನ್ ಸಿಟಿಗೆ ಬಾಲಿವುಡ್ನ ಹೊಸಬರ ಸ್ಟೂಡೆಂಟ್ ಆಫ್ ದ ಇಯರ್ ಚಿತ್ರತಂಡ ಭೇಟಿ ಕೊಟ್ಟಿತ್ತು. ಈ ಚಿತ್ರವನ್ನ ಖ್ಯಾತ ನಿರ್ಮಾಪಕ ಕರಣ್ ಜೋಹರ್ ನಿರ್ದೇಶಿಸಿದ್ದಾರೆ. ಬಾಲಿವುಡ್ನ ಫೇಮಸ್ ನಿರ್ದೇಶಕ ಡೇವಿಡ್ ಧವನ್ ಪುತ್ರ ವರುಣ್ ಧವನ್ ಮತ್ತು ದೆಹಲಿಯ ಮಾಡೆಲ್ ಸಿದ್ಧಾರ್ಥ್ ಮಲ್ಹೋತ್ರಾ ನಾಯಕ. ಇನ್ನು ಹೆಸರಾಂತ ನಿರ್ಮಾಪಕ ಮಹೇಶ್ ಭಟ್ ಅವರ ಮಗಳು ಆಲಿಯಾ ಭಟ್ ಚಿತ್ರದ ನಾಯಕಿ. ಈ ಚಿತ್ರ ಇದೇ ತಿಂಗಳ 19ರಂದು ಬಿಡುಗಡೆಯಾಗಲಿದೆ. ಚಿತ್ರಕ್ಕೆ ವಿಶಾಲ್ ಶೇಖರ್ ಸಂಗೀತ ನೀಡಿದ್ದಾರೆ. ಚಿತ್ರದ ಪ್ರಮೋಷನ್ಗಾಗಿ ನಗರದ ತಾಜ್ ವಿವಾಂತ್ ಹೋಟೆಲ್ಗೆ ಇವರು ಭೇಟಿ ಕೊಟ್ಟಿದ್ರು. ವಡಾ ಪಾವ್ ಮಹಾರಾಷ್ಟ್ರದ ಫೇಮಸ್ ತಿಂಡಿ. ಅಯ್ಯೋ, ಬೆಂಗಳೂರಲ್ಲಿ ಸಿಗೋದಿಲ್ವಲ್ಲ ಅನ್ನೋ ಚಿಂತೆ ನಿಮ್ದ? ಅದಕ್ಕೇನು ತಲೆ ಕೆಡಿಸ್ಕೊಳ್ಬೇಡಿ. ಬೆಂಗಳೂರಿನಲ್ಲೂ ಸೂಪರ್ ವಡಾ ಪಾವ್ ಸಿಗುತ್ತೆ. ಎಲ್ಲಿ ಅಂತೀರಾ? ಅದು ಎಲ್ಲಿ ಅನ್ನೋದನ್ನ ಶ್ವೇತಾ ಹೇಳ್ತಾಳೆ. ಅದನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇವತ್ತಿನ ಫುಡ್ ಜಂಕ್ಷನ್ನಲ್ಲಿ ನಾವಿರೋದು ಗೋಲಿ ವಡಾ ಪಾವ್ ನಂಬರ್ 1 ಔಟ್ಲೆಟ್ನಲ್ಲಿ. ವಿಜಯನಗರ, ಆರ್ ಟಿ ನಗರ, ಕೋರಮಂಗಲ ಹೀಗೆ ಬೆಂಗಳೂರಿನಲ್ಲಿ 39 ಔಟ್ಲೆಟ್ಗಳನ್ನು ಹೊಂದಿದೆ. ಆದರೆ ಇವತ್ತು ನಾವಿರೋದು ಗಾಂಧಿ ಬಜಾರ್ನ ಮೇನ್ ರೋಡ್ನಲ್ಲಿರುವಂತಹ ಗೋಲಿ ವಡಾ ಪಾವ್ ನಂಬರ್ 1 ಔಟ್ಲೆಟ್ನಲ್ಲಿ. ಓಕೆ, ವಡಾ ಪಾವ್ನಲ್ಲಿ ಅಂಥದ್ದೇನು ವಿಶೇಷ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು ಅಲ್ವಾ? ಖಂಡಿತವಾಗ್ಲೂ ವಿಶೇಷತೆ ಇದೆ, ಸಾಕಷ್ಟು ವೆರೈಟಿ ಇದೆ, ಡಿಫ್ರೆಂಟ್ ಟೇಸ್ಟ್ ಕೂಡ ಇದೆ. ಸೊ ಇಲ್ಲಿ ಅಂಥದ್ದೇನು ವಿಶೇಷ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅನ್ನೋದನ್ನ ನಾನು ನಿಮಗೆ ಇವತ್ತು ಫುಡ್ ಜಂಕ್ಷನ್ನಲ್ಲಿ ತಿಳಿಸ್ಕೊಡ್ತೀನಿ. ಡಿಫ್ರೆಂಟ್ ವಡಾ ಪಾವ್ ಸಿಗುತ್ತೆ ಅಂತ ಹೇಳಿದೆ, ಆದರೆ ಏನೆಲ್ಲ ಡಿಫ್ರೆಂಟ್ ವೆರೈಟಿ ಇದೆ ಅಂತ ನಾನು ನಿಮ್ಗೆ ಹೇಳಲಿಲ್ಲ ಅಲ್ವಾ? ಎಸ್, ಮಿಕ್ಸ್ ವೆಜ್ ವಡಾ ಪಾವ್, ಶೆಜ್ವಾನ್ ವಡಾ ಪಾವ್, ಇನ್ನು ಚೀಸ್ ವಡಾ ಪಾವ್, ಸಾಬುದಾನಾ ವಡಾ, ಹೀಗೆ ಡಿಫ್ರೆಂಟ್ ವೆರೈಟಿ ಇಲ್ಲಿದೆ. ಈ ವೆರೈಟಿನ ನಾನು ನಿಮಗೆ ಬರೀ ಹೆಸರು ಹೇಳೋದಕ್ಕಿಂತ ನೀವು ನೋಡಿದ್ರೇ ಚೆನ್ನಾಗಿರುತ್ತೆ ಅಲ್ವಾ? ಜಸ್ಟ್ ಹ್ಯಾವ್ ಅ ಲುಕ್. ವಡಾ ಪಾವ್ ಇಲ್ಲಿ ನಾನು ಆಲ್ಮೋಸ್ಟ್ 1 ಇಯರಿಂದ ಎವ್ರಿ ಡೇ ಬರ್ತಾ ಇದ್ದೀನಿ. ನಮ್ಮ ಆಫೀಸ್ ಇಲ್ಲೇ ಇದೆ. ಸೊ ಟಿಫಿನ್ ಮಾಡಲಿಕ್ಕಂತಲೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಮಾರ್ನಿಂಗ್ ಜಲ್ದಿಯಾಗಿ ಬರ್ತೀವಿ ನಾವು, ಬಟ್ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹೊಟ್ಟೆನೂ ತುಂಬುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಇಟ್ಸ್ ಗುಡ್. ಬೆಂಗಳೂರವ್ರಿಗೆ ಸ್ಪೈಸಿ ಫುಡ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತಿನ ಈ ವಡಾ ಪಾವ್ ಸೆಂಟರ್ನಲ್ಲಿ ನಾನು ನಿಮಗೆ ಶೆಜ್ವಾನ್ ವಡಾ ಪಾವ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಬ್ವಿಯಸ್ಲಿ ನಾನಲ್ಲ, ಎಕ್ಸ್ಪರ್ಟ್ ಆದಂತಹ ಪುಟ್ಟರಾಜು ಅವರು ತೋರಿಸ್ತಾರೆ ಶೆಜ್ವಾನ್ ವಡಾ ಪಾವ್ ಯಾವ ರೀತಿ ರೆಡಿ ಆಗುತ್ತೆ ಅಂತ. ರೆಡಿನಾ? ರೆಡಿ ಮೇಡಮ್, ಮಾಡ್ತೀನಿ. ಓಕೆ. ಸ್ಪೈಸಿ ಶೆಜ್ವಾನ್ ವಡಾ ಪಾವ್ನ ಪ್ರಿಪೇರ್ ಮಾಡಿದ್ದಾಯಿತು, ಜೊತೆಗೆ ಪಾಲಕ್ ಮಕೈ ಕೂಡ ನಾವು ಪ್ರಿಪೇರ್ ಮಾಡಿದ್ದೀವಿ ವಡಾ ಪಾವ್ನ. ಸೊ ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ. ಸೊ ನನ್ನ ಹತ್ರ ಶೆಜ್ವಾನ್ ವಡಾ ಪಾವ್ ಇದೆ, ಸಖತ್ ಟೇಸ್ಟಿ ಆ್ಯಂಡ್ ಇದ್ರ ಜೊತೆಗೆ ಇದು ತುಂಬ ಸ್ಪೈಸಿ ಕೂಡ ಆಗಿದೆ. ಇದು ಟೇಸ್ಟ್ ಯಮ್ಮಿ. ಅದು ಗೋಲಿ ಓಪನ್ ಆಗಿ ಬೆಂಗಳೂರಲ್ಲಿ 3 ವರ್ಷ ಆಗಿದೆ. ಇದು ಎಲ್ಲ ಕಸ್ಟಮರು ಬೆಂಗಳೂರಲ್ಲಿ ಎಲ್ಲ ಜನರು ನಾರ್ತು ಸೌತು ಅನ್ನೋದೆಲ್ಲ ಎಲ್ಲ ಜನರು ತಿಂತಾರೆ. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಜನ ಬ್ಯಾಂಕ್ ಇರೋದ್ರಿಂದ ಮತ್ತು ಕಾಲೇಜ್ ಇದೆ ಮತ್ತು ಮೊಬೈಲ್ ಶಾಪು ಅದೆಲ್ಲ ಓಪನ್ ಇಂದ ಎಲ್ಲ ಜಾಸ್ತಿ ಜನ ಕಸ್ಟಮರು ಮಧ್ಯಾಹ್ನ ಟೈಮು ಮತ್ತು 6 ಗಂಟೆ ಮೇಲೆ ತಿಂತಾರೆ. ಮಧ್ಯಾಹ್ನ ಊಟಕ್ಕಿಂತ ಜಾಸ್ತಿ ವಡಾಪಾವ್ ಕೂಡ ಇಲ್ಲಿ ಜನ ಜಾಸ್ತಿ ತಿಂತಾ ಇದ್ದಾರೆ. 3 ವರ್ಷದಿಂದ ಇಲ್ಲಿ ಚೆನ್ನಾಗಿದೆ, ಜನ ಕಸ್ಟಮರು ಯಾವುದೇ ಕಂಪ್ಲೇಂಟ್ ಇಲ್ಲ, ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹೇಗಿತ್ತು ವಡಾ ಪಾವ್? ಸಖತ್ ಟೇಸ್ಟಿ ಆಗಿತ್ತು ಅಲ್ವಾ? ಖಂಡಿತವಾಗ್ಲೂ ವಿಭಿನ್ನತೆಯ ಜೊತೆಗೆ ಸಖತ್ ರುಚಿ ಕೂಡ ಇದೆ. ಇಲ್ಲಿರುವಂತಹ ವಡಾ ಪಾವ್ನ ಎಲ್ಲ ವೆರೈಟಿಯನ್ನು ನಾನು ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಇಲ್ಲಿಗೆ ಬಂದಾಗ ಇದನ್ನು ಟೇಸ್ಟ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಜೊತೆ ಕುಲ್ಫಿ ಇದೆ, ಇನ್ನು ಲೈಮ್ ಸೋಡಾ ಕೂಡ ಇಲ್ಲಿ ಸಿಗುತ್ತೆ, ಅದನ್ನು ಟೇಸ್ಟ್ ಮಾಡಿ. ಟೋಟಲಿ ಹೇಳಬೇಕು ಅಂದರೆ ಗೋಲಿ ವಡಾ ಪಾವ್ ಖಂಡಿತವಾಗ್ಲೂ ನಂಬರ್ 1. ಕ್ಯಾಮ್ರಾ ಪರ್ಸನ್ ಸರ್ವೇಶ್ ಜೊತೆ ಶ್ವೇತಾ ಆಚಾರ್ಯ, ಸುವರ್ಣ ನ್ಯೂಸ್.